ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ಕೂಡ ಈಗ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 1ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಈ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂತಹ ದಿನ. ಈ ತ್ರಯೋದಶಿಯ ತಿಥಿ ಈ ದಿನ ಸಂಜೆ 6:51 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:25 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 7:56 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಅಪರಾಹ್ನ 2:32 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:33 ಉಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:48 ಸಂಜೆ 5:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:17 ಬೆಳಿಗ್ಗೆ 7:50 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥವರು ರಾಜಕಾರಣಿಗಳು. ಹಾಗಾಗಿ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಲಿಕ್ಕೆ ಬಹಳ ಸೂಕ್ತವಾಗಿರುವಂಥ ದಿನ ಇದು. ಇನ್ನು ರವಿ ಸರ್ಕಾರಕ್ಕೆ ಕಾರಕ. ಹಾಗಾಗಿ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದಕ್ಕಾಗಲಿ ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಈ ದಿನ ನೀವು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಪಿತೃಕಾರಕ ಪುತ್ರಕಾರಕ ರವಿ ಅಂತ ಹೇಳ್ತಾರೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಕೂಡ ತಂದೆ ಮತ್ತು ಗಂಡು ಮಕ್ಕಳಿಗೆ ವಿಶೇಷವಾದಂಥ ಒಂದು ಸಂಬಂಧ ಇರುತ್ತೆ.
ಹಾಗಾಗಿನೇ ಈ ದಿನ ಧರ್ಮಕ್ಕಾಗ್ಲಿ ಅಥವಾ ಆರೋಗ್ಯಕ್ಕಾಗ್ಲಿ ಕೆಲವೊಂದು ವಿಶೇಷ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇಲ್ಲಿ ಧರ್ಮ ಅಂದರೆ ಧಾರ್ಮಿಕ ವಿಚಾರಗಳಿರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಮನೆಯಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು, ಶುಭ ಕಾರ್ಯಗಳು, ಇದರ ಬಗ್ಗೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು. ಇದು ಈ ದಿನ ರವಿವಾರದ ದಿನ ನಡೆಯುತ್ತೆ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತರುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:34 ಮಧ್ಯಾಹ್ನ 12:33 ಇನ್ನು ಸಂಜೆ 6:25 ರಾತ್ರಿ 7:26 ಹಾಗೆ ರಾತ್ರಿ 1:34 ರಾತ್ರಿ 2:35 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಶನಿ ಹೋರ ಚೆನ್ನಾಗಿಲ್ಲ. ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಅದು ಆ ಪ್ರಯಾಣ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಹಿರಿಯರನ್ನ, ಗಣ್ಯರನ್ನ, ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಇದ್ದರೆ ಅದನ್ನು ಕೂಡ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಈ ನಿರ್ಧಾರಗಳು ತುಂಬ ನಿಧಾನವಾಗಿ ಫಲವನ್ನು ಕೊಡುತ್ತೆ. ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ, ಆರಂಭ ಆಗೋದೇ ಇಲ್ಲ. ಅದರಲ್ಲೂ ಈ ಆರಂಭಿಕ ಅಡೆತಡೆಗಳು ಜಾಸ್ತಿ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಈ ಶನಿ ಹೋರಾದಲ್ಲಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:34 ಇನ್ನು ಸಂಜೆ 5:26 ಸಂಜೆ 6:25 ಇನ್ನು ರಾತ್ರಿ 12:33 ರಾತ್ರಿ 1:34 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚ ಅಂಗಗಳು ಇದನ್ನು ನೀವು ಓದಬೇಕು, ಇದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ ಸಾಕು. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಇದನ್ನು ಅನುಸರಣೆ ಮಾಡಿ ನಾವು ಹೇಳುವಂಥ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಇದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ನೀವು ಫಾಲೋ ಮಾಡಿ. ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸು ಸಿಕ್ಕತ್ತೆ. ಹಾಗಾಗಿನೇ ಈ ಪಂಚಾಂಗ ಅನ್ನುವಂಥದ್ದು ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಜೊತೆಗೆ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ತ್ರಯೋದಶಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಮೀನ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ. ಇಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಇನ್ನು ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ. ಹಾಗಾಗಿ ಕನ್ಯಾಗೆ ವಿರುದ್ಧವಾಗಿರುವಂತಹ 7ನೇ ಮನೆ ಏನಿದೆ ಮೀನ ರಾಶಿ, ಅಲ್ಲಿ ಶುಕ್ರ ಉಚ್ಚ ಸ್ಥಾನಕ್ಕೆ ಬರುವಂತಹ ಸಂದರ್ಭ. ಹಾಗಾಗಿ ಶುಕ್ರನ ಕಾರಕತ್ವಗಳಿಗೆ ವಿಶೇಷವಾದಂಥ ಒಂದು ಫಲಗಳು ಸಿಕ್ಕತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವಂಥ, ಖರೀದಿ ಮಾಡುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶವನ್ನು ಪಡ್ಕೊಳ್ಳುವಂಥ ವಿಚಾರ, ಇನ್ನು ಮನರಂಜನೆ ಆಗ್ಬೋದು, ಮನಸ್ಸಿಗೆ ತುಂಬ ಸಂತೋಷ ತರುವಂಥ ಒಂದು ಸ್ಥಳಗಳಿಗೆ ಭೇಟಿ ನೀಡುವಂಥ ವಿಚಾರ ಆಗ್ಬೋದು. ಹಾಗೆ ಸಂತಾನದ ಬಗ್ಗೆ, ವೈವಾಹಿಕ ಜೀವನದ ಬಗ್ಗೆ ತುಂಬ ಆಸೆ, ಉತ್ಸುಕತೆ ಇರುವಂಥ ಸಂದರ್ಭ. ಹಾಗಾಗಿ ಶುಕ್ರ ಎಲ್ಲಿಯವರೆಗೆ ಮೀನ ರಾಶಿಯಲ್ಲಿರ್ತಾನೋ ಅಲ್ಲಿಯವರೆಗೂ ಕೂಡ ಬಹಳ ವಿಶೇಷವಾದಂತಹ ಜೀವನಕ್ಕೆ ಅತಿ ಅಮೂಲ್ಯವಾಗಿ ಬೇಕಾಗಿರುವಂತಹ ಕೆಲವೊಂದು ಕಾರಕತ್ವಗಳನ್ನು ಶುಕ್ರ ಕೊಡ್ತಾನೆ. ಹಾಗಾಗಿ ಇಲ್ಲಿ ತನ್ನ ಸ್ನೇಹಿತನಾದಂತಹ ಶನಿಯ ಜೊತೆಯಲ್ಲಿ ಮೀನ ರಾಶಿಯಲ್ಲಿ ಇರುವಂತಹ ಸಂದರ್ಭ ಇದು. ಹಾಗಾಗಿ ಮೀನ ರಾಶಿಗೆ ಅಧಿಪತಿ ಗುರು. ನೀವು ಕೂಡ ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸಗಳನ್ನು ಮಾಡಿದ್ರೆ ಶುಕ್ರನಿಂದ ಉತ್ತಮವಾದಂತಹ ಸಂಪತ್ತನ್ನ ಹಾಗೆ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.
ಹಾಗಾಗಿ ಈ ಒಂದು ಸಂದರ್ಭ ನೀವು ತುಂಬಾ ಕಂಫರ್ಟ್ ಝೋನ್ ಅಲ್ಲಿರುವಂತಹ ಸಂದರ್ಭ, ಆದರೆ ಸ್ವಲ್ಪ ಕಷ್ಟಪಟ್ಟು ಅದನ್ನು ನೀವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕಾಗತ್ತೆ. ಈ ವಿಚಾರಗಳನ್ನ ನಾವು ದ್ವಾದಶ ರಾಶಿಯವರಿಗೆ ಶುಕ್ರನ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಮುಂದೆ ನೋಡೋಣ. ಇನ್ನು ಈ ದಿನ ರವಿವಾರ, ಭಾನುವಾರ, ಪುಷ್ಯ ನಕ್ಷತ್ರ ಇರುತ್ತೆ. ಹಾಗಾಗಿ ರವಿ ಪುಷ್ಯ ಯೋಗ ಇರುವಂತಹ ಒಂದು ವಿಶೇಷ ದಿನ ಇದು. ನಿಮ್ಮ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಲಿಕ್ಕೆ ಈ ಸಂದರ್ಭ ನಿಮಗೆ ತುಂಬಾ ಸೂಕ್ತವಾಗಿರುತ್ತೆ. ಆದರೆ ಈ ಭಾನುವಾರದ ದಿನ ಪುಷ್ಯ ನಕ್ಷತ್ರ ಬಹಳ ಅತ್ಯಲ್ಪ ಅವಧಿಯಲ್ಲಿ ಇರುವಂಥದ್ದು. ನಂತರದಲ್ಲಿ ಆಶ್ಲೇಷ ನಕ್ಷತ್ರ ಆರಂಭ ಆಗ್ಬಿಡುತ್ತೆ. ಹಾಗಾಗಿ ಈ ದಿನ ಸೂರ್ಯೋದಯದಿಂದ ಈ ದಿನ ಬೆಳಿಗ್ಗೆ 8:25 ಮಾತ್ರ ರವಿ ಪುಷ್ಯ ಯೋಗ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಬಹುದು. ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಯಾಕೆಂದರೆ ಪುಷ್ಯ ನಕ್ಷತ್ರ ಭಾನುವಾರ ಎರಡರ ಸಂಯೋಗದಿಂದ ರವಿ ಪುಷ್ಯ ಯೋಗ ಇರುತ್ತೆ. ಹಾಗೆ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಇದು ಕೂಡ ಈ ದಿನ ಸೂರ್ಯೋದಯದಿಂದ ಈ ದಿನ ಬೆಳಿಗ್ಗೆ 8:25 ಇರುವಂಥದ್ದು. ಯಾಕೆಂದರೆ ನಂತರ ಪುಷ್ಯ ನಕ್ಷತ್ರ ಮುಗಿದು ಆಶ್ಲೇಷ ನಕ್ಷತ್ರ ಆರಂಭ ಆಗುವಂಥದ್ದು. ಹಾಗಾಗಿನೇ ಈ ಸರ್ವಾರ್ಥ ಸಿದ್ಧಿಯೋಗದ ವಿಚಾರವಾಗಿಯೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ಯಾವ ಯಾವ ಕೆಲಸಕ್ಕೆ ಇದು ಸೂಕ್ತವಾಗಿರುವಂತಹ ಸಂದರ್ಭ ಅನ್ನುವಂಥದ್ದು. ಇದನ್ನು ನೀವು ಈ ದಿನ ಅನುಸರಣೆ ಮಾಡಿಕೊಳ್ಳಿ. ಭಾನುವಾರ ಬೆಳಿಗ್ಗೆ ಈ ಬೆಳಗಿನ ಅವಧಿ ಏನಿದೆ ಇದು ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ. ಹಾಗಾಗಿ ನಿಮ್ಮ ಇಡೀ ದಿನದ ಕಾರ್ಯ ಚಟುವಟಿಕೆಗಳನ್ನು ಆರಂಭ ಮಾಡುವಂತಹ ಸಂದರ್ಭ. ಹಾಗೆ ಇದು ತಿಂಗಳ ಮೊದಲನೇ ದಿನ ಆದ್ದರಿಂದ ಮಾರ್ಚ್ ತಿಂಗಳಲ್ಲೂ ಕೂಡ ನೀವು ಹಮ್ಮಿಕೊಳ್ಳಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಯೋಜನೆಗಳನ್ನು ಸಿದ್ಧ ಮಾಡ್ಕೊಂಡ್ಬಿಡಿ. ಈ ಒಂದು ಬೆಳಗಿನ ಅವಧಿಯಲ್ಲಿ ನಿಮ್ಮ ಯೋಜನೆಗಳು ಫಲಿಸುತ್ತೆ. ನೀವು ನಿರೀಕ್ಷೆ ಮಾಡಿದಂತೆ ನಿಮ್ಮ ಅಜೆಂಡಾದಂತೆಯೇ ಕೆಲಸ ಕಾರ್ಯಗಳಾಗುತ್ತೆ. ಮನಸ್ಸಿಗೆ ಸಮಾಧಾನ ತರುತ್ತೆ. ನೀವು ಕೂಡ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ನಿಮ್ಮ ಯೋಜನೆಯೇ ಕಾರಣವಾಗುತ್ತೆ. ಹಾಗಾಗಿನೇ ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ ಒಳ್ಳೆಯ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಪ್ರದೋಷ ವ್ರತ ಇರುವಂತಹ ದಿನ ಅಂತ ಹೇಳಿದ್ವಿ. ಯಾಕೆಂದ್ರೆ ತ್ರಯೋದಶಿಯ ಸಂಜೆ ಪ್ರದೋಷವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಪ್ರದೋಷ ಪೂಜೆ ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳುವಂತ ಒಂದು ಪೂಜೆ ಇದು. ಹಾಗಾಗಿನೇ ಇಲ್ಲಿ ಸೂರ್ಯಾಸ್ತದ 1 ಗಂಟೆಯ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರದ ಈ ಮಧ್ಯದ ಅವಧಿ ಏನಿದೆ ಇದನ್ನ ಪ್ರದೋಷ ಕಾಲ ಅಂತ ಹೇಳಿ ಕರೆಯುವಂಥದ್ದು. ಅದು ಈ ಗೋಧೂಳಿ ಸಮಯದಲ್ಲಿ ಈ ದಿನ ಸಂಜೆ ಆರಂಭ ಆಗುತ್ತೆ. ಇಲ್ಲಿ 9 ಗ್ರಹಗಳಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಹೊಂದಿರುವಂತಹ ರವಿ ಗ್ರಹಗಳ ರಾಜ. ಹಾಗಾಗಿ ರವಿವಾರದ ಸಂಜೆ ಬಂದಿರುವಂತಹ ಈ ಪ್ರದೋಷ ತುಂಬಾ ವಿಶೇಷವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗ್ಲಿ, ನಿಮ್ಮ ಆರೋಗ್ಯದಲ್ಲಾಗ್ಲಿ, ಹಾಗೆ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಾಗ್ಲಿ ಕೆಲವೊಂದು ಸೂಕ್ತ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ, ಹಾಗೆ ಪ್ರಗತಿದಾಯಕವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಈ ಪ್ರದೋಷದ ಪೂಜೆ ತುಂಬಾ ಉಪಯುಕ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಶಿವನಿಗೆ ಅಭಿಷೇಕವನ್ನು ಯಾರು ಮಾಡಿಸ್ತಾರೆ ಅಥವಾ ಅಭಿಷೇಕ ಮಾಡುವಂಥದ್ದನ್ನ ಯಾರು ಕಣ್ಣಾರೆ ದರ್ಶನ ಮಾಡ್ತಾರೆ ಅವರಿಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸರು ಮತ್ತೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಾಗರವನ್ನ ಕಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸಮುದ್ರ ಮಥನದಿಂದ ಮೊದಲು ಹಾಲಾಹಲ ವಿಷ ಉತ್ಪನ್ನ ಆಗ್ಬಿಡತ್ತೆ. ಇದು ಇಡೀ ವಿಶ್ವವನ್ನೇ ನಾಶ ಮಾಡುವಷ್ಟು ಬಲಿಷ್ಠವಾದಂತಹ ವಿಷ ಇದು. ಇದನ್ನ ಕಂಡು ದೇವತೆಗಳೆಲ್ಲರೂ ಕೂಡ ಕಾಪಾಡಬೇಕು ಅಂತ ಹೇಳಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಇಡೀ ವಿಶ್ವವನ್ನ ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ಶಿವ ಆ ವಿಷವನ್ನ ನುಂಗು ಬಿಡ್ತಾನೆ. ಆಗ ಪಾರ್ವತಿ ದೇವಿ ವಿಷ ದೇಹಕ್ಕೆ ಹರಡದಂತೆ ಶಿವನ ಗಂಟಲಲ್ಲೇ ವಿಷವನ್ನ ತಡೆದು ಬಿಡ್ತಾಳೆ. ಇದರಿಂದ ಶಿವನ ಗಂಟಲು ನೀಲಿಯಾಗತ್ತೆ. ಅಂದಿನಿಂದ ಶಿವ ನೀಲಕಂಠನಾಗ್ತಾನೆ. ಇಲ್ಲಿ ಈ ಪ್ರದೋಷದ ಸಂದರ್ಭದಲ್ಲೇ ಶಿವ ಈ ವಿಷವನ್ನ ಕುಡಿದಿದ್ರಿಂದ ಶಿವನ ಪೂಜೆಯ ಸಲುವಾಗಿ ನಾವು ಶಿವನಿಗೆ ಕೃತಜ್ಞತೆಯನ್ನು ಹೇಳುವಂತ ಸಂದರ್ಭ ಇದು. ಹಾಗಾಗಿನೇ ಈ ದಿನ ಕೆಲವರು ಉಪವಾಸ ಇರ್ತಾರೆ, ಶಿವ ಪೂಜೆಯನ್ನ ಮಾಡ್ತಾರೆ. ಇದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇನ್ನು ಈ ಒಂದು ದಿನ ನಾವು ಪ್ರದೋಷದ ಪೂಜೆಯನ್ನು ಮಾಡಿದ್ರೆ 5 ವರ್ಷ ಪ್ರತಿದಿನ ಶಿವನ ಆಲಯಕ್ಕೆ ಹೋಗಿ ಶಿವನ ಪೂಜೆ, ಶಿವನ ದರ್ಶನ ಮಾಡಿದಷ್ಟು ಫಲ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಈ ದಿನದ ಪೂಜೆಗೆ ಅಷ್ಟೊಂದು ಮಹತ್ವ ಇರುವಂಥದ್ದು. ಇನ್ನು ಈ ಪ್ರದೋಷ ಪೂಜೆಯನ್ನ ಮಾಡೋದ್ರಿಂದ ಪದವಿಯಲ್ಲಿ ಉನ್ನತಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ, ಬಡ್ತಿ ಸಿಕ್ಕತ್ತೆ, ಹಾಗೆ ಕಳೆದು ಹೋದಂತಹ ಸಂಪತ್ತು ಮತ್ತೆ ಸಿಕ್ಕತ್ತೆ. ಇನ್ನು ಸಾಡೆ ಸಾತಿಯ ಪ್ರಭಾವ ಇರುವಂತವರು ಬಹಳ ವಿಶೇಷವಾಗಿ ಗಮನಿಸಬೇಕು. ಅಲ್ಲಿಂದ ಒಂದು ರೀತಿಯಲ್ಲಿ ಸಮಾಧಾನ
ಅಂದ್ರೆ 7.5 ಶನಿಯ ಪ್ರಭಾವ ಕಡಿಮೆ ಆಗುತ್ತೆ, ಇಲ್ಲ ಹೊರಟು ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಶನೇಶ್ವರನನ್ನ ಮತ್ತೆ ಈಶ್ವರನನ್ನ ಪೂಜೆ ಮಾಡುವಂಥವ್ರು ವಿಶೇಷ ಫಲಗಳನ್ನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ನಾವು ಶಿವನಿಗೆ ಪೂಜೆಯನ್ನ ಮಾಡಬೇಕು, ಬಿಲ್ವಾರ್ಚನೆಯನ್ನ ಮಾಡಬೇಕು, ಅಭಿಷೇಕವನ್ನ ಮಾಡಬೇಕು. ಹಾಗೆ ಅಷ್ಟೋತ್ತರ ಸಮೇತ ಹಾಲಿನ ಅಭಿಷೇಕ, ನೀರಿನ ಅಭಿಷೇಕ ಮಾಡಬೇಕು. ಮಹಾಮೃತ್ಯುಂಜಯ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಶಿವನ ದೇವಾಲಯದಲ್ಲಿ ದೀಪವನ್ನ ಹಚ್ಚಿ ಬರಬೇಕು. ಇದು ಕೂಡ ಬಹಳ ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಒಂದು ಕಾರ್ಯ. ಇನ್ನು ಈ ಪ್ರದೋಷದ ಅಭಿಷೇಕಕ್ಕೆ ಈ ಸಾಮಗ್ರಿಗಳನ್ನು ಉಪಯೋಗಿಸಿದ್ರೆ ಯಾವ ರೀತಿಯ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಇದರಲ್ಲಿ ಪಂಚಗವ್ಯವನ್ನು ನಾವು ಅಭಿಷೇಕಕ್ಕೆ ಉಪಯೋಗಿಸ್ತೇವೆ. ಇದು ಎಲ್ಲ ಪಾಪಗಳಿಂದ ನಮ್ಮನ್ನ ಮುಕ್ತಿಗೊಳಿಸುತ್ತೆ. ಇನ್ನು ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ನಮ್ಮ ಸಂಪತ್ತು ವೃದ್ಧಿಯಾಗತ್ತೆ. ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಂದ, ನಮ್ಮ ಉದ್ಯೋಗದಿಂದ ನಮಗೆ ಸಮೃದ್ಧಿಯ ಫಲ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅಭಿಷೇಕಕ್ಕೆ ಬಳಸುವಂತಹ ತುಪ್ಪ ಮೋಕ್ಷವನ್ನು ತರುತ್ತೆ, ಹಾಲು ದೀರ್ಘಾಯುಷ್ಯವನ್ನು ತರುತ್ತೆ, ಮೊಸರು ಸಂತಾನ ಭಾಗ್ಯವನ್ನು ಕರುಣಿಸುತ್ತೆ, ಜೇನುತುಪ್ಪ ಉತ್ತಮವಾದಂತಹ ಧ್ವನಿಯನ್ನ ಕೊಡುವಂಥದ್ದು, ಮಧುರ ಸಂಬಂಧಗಳನ್ನ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿನೇ ಕುಟುಂಬದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಿದ್ರೆ ಈ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿದ್ರೆ ನಮಗೆ ಉತ್ತಮವಾದಂತಹ ಸಹ ಸಂಬಂಧ ಕೂಡಿ ಬರುತ್ತೆ. ಇನ್ನು ಅಕ್ಕಿಯನ್ನ ಬಳಸೋದ್ರಿಂದ, ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ಸಾಲಗಳಿಂದ ಮುಕ್ತಿ ಸಿಕ್ಕತ್ತೆ. ಇನ್ನು ಕೆಲವರು ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿಸ್ತಾರೆ. ಅಂಥವ್ರಿಗೆ ಆರೋಗ್ಯ ಭಾಗ್ಯ ಮತ್ತು ಶತ್ರುನಾಶ ಉಂಟಾಗುವಂಥದ್ದು ಇದು 100ಕ್ಕೆ 100ರಷ್ಟು ಸಿಕ್ಕೇ ಸಿಕ್ಕತ್ತೆ. ಇನ್ನು ಅಭಿಷೇಕಕ್ಕೆ ಉಪಯೋಗಿಸುವಂತಹ ಎಳನೀರೇನಿದೆ ಅದು ಜೀವನದಲ್ಲಿ ಸಂತೋಷವನ್ನು ತರುತ್ತೆ, ಅಪಾರವಾದ ಆನಂದವನ್ನು ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಬೇಯಿಸಿದ ಅನ್ನ ಏನಿದೆ ಅದು ಜೀವನವನ್ನ ಅದ್ಭುತಗೊಳಿಸುತ್ತೆ. ಹಾಗಾಗಿನೇ ಈ ಅಭಿಷೇಕದ ದ್ರವ್ಯಗಳು, ಸಾಮಗ್ರಿಗಳು ಬಹಳ ವಿಶೇಷ ಫಲವನ್ನು ಕೊಡುವಂಥದ್ದು. ಅದರಲ್ಲೂ ಶ್ರೀಗಂಧವನ್ನ ಈ ದಿನ ಉಪಯೋಗಿಸೋದ್ರಿಂದ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತೆ. ಇನ್ನು ಸಕ್ಕರೆಯನ್ನ ಕೆಲವರು ಶರ್ಕರ ಇದನ್ನ ಉಪಯೋಗಿಸುವಂಥದ್ದಿದೆ, ಇದರಿಂದ ಶತ್ರುನಾಶ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಬಹಳ ವಿಶೇಷ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಸಾಮಗ್ರಿಗಳನ್ನ ಉಪಯೋಗಿಸಿ ಪ್ರದೋಷ ಪೂಜೆಯಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿಸ್ಬೇಕು ಅನ್ನುವಂಥದ್ದು. ಹಾಗೆ ಈ ಒಂದು ಪ್ರದೋಷ ಪೂಜೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ತರುವಂತಹ ಒಂದು ಸುಲಭವಾದಂತಹ ಆಚರಣೆ. ಹಾಗಾಗಿ ಶುಭ ಫಲಗಳನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಈ ದಿನ ಸಂಜೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಈ ಭಾನುವಾರ ನೀವು ರವಿಯನ್ನ ಬಲಪಡಿಸ್ಕೊಳ್ಳಿಕ್ಕೆ ಕೆಲವೊಂದು ಕ್ರಮಗಳನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಈ ದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಬಿಳಿಯ ಎಕ್ಕದ ಗಿಡ ಇದ್ರೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ, ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಆ ಬಿಳಿಯ ಎಕ್ಕದ ಗಿಡಕ್ಕೆ ಹಾಕಬೇಕು. ಜೊತೆಗೆ ಈ ದಿನ ಸೂರ್ಯನನ್ನ ಆರಾಧನೆ ಮಾಡೋದ್ರಿಂದ, ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳೋದ್ರಿಂದ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಲಯುತವಾದಂತಹ ಒಂದು ಸ್ಥಾನ ಗಟ್ಟಿಯಾಗುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಅನುಭವಿಸ್ತಾ ಇರುವಂತಹ ತೊಂದರೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ರವಿಯನ್ನ ಬಲಪಡಿಸ್ಕೊಳ್ಳಿ. ಇನ್ನು ಕೆಲವರು ಈ ಮಧ್ಯದ ಬೆರಳಿಗೆ ಚಿನ್ನದ ಉಂಗುರವನ್ನ ಧರಿಸುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಒಂದು ಪ್ರಶ್ನೆ ಬಂದಿರೋದ್ರಿಂದ ಇದಕ್ಕೆ ಉತ್ತರವಾಗಿ ತಿಳಿಸುವಂತಹ ವಿಚಾರ ಏನಂದ್ರೆ, ಚಿನ್ನದ ಉಂಗುರವನ್ನ ಯಾವುದೇ ಕಾರಣಕ್ಕೂ ಮಧ್ಯದ ಬೆರಳಿಗೆ ಧರಿಸಬಾರ್ದು. ಅದು ಬಲಗೈಯಲ್ಲಾಗ್ಲಿ ಅಥವಾ ಎಡಗೈಯಲ್ಲಾಗ್ಲಿ. ಯಾಕೆಂದ್ರೆ ಈ ಮಧ್ಯದ ಬೆರಳಿಗೆ ಚಿನ್ನದ ಉಂಗುರವನ್ನು ಧರಿಸೋದ್ರಿಂದ ಅಶುಭ ಫಲಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಮಧ್ಯದ ಬೆರಳಲ್ಲಿ ಈ ಚಿನ್ನದ ಉಂಗುರ ಧರಿಸುವಂತಹ ಸಂದರ್ಭ ಶನಿ ಮತ್ತೆ ರವಿ ಈ ಎರಡೂ ಗ್ರಹಗಳು ಪರಸ್ಪರ ವಿರುದ್ಧವಾಗಿ ಕೆಲಸವನ್ನ ಮಾಡಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ರವಿ ಮತ್ತೆ ಶನಿ ತಂದೆ ಮಕ್ಕಳು. ಹಾಗಾಗಿ ಮನೆಯಲ್ಲಿ ತಂದೆ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರಲ್ಲ, ಜಗಳಗಳು ಜಾಸ್ತಿ ಆಗುತ್ತೆ. ಹಾಗೆ ಆರೋಗ್ಯ ಕೂಡ ಆಗಾಗ್ಗೆ ಕೈ ಕೊಡ್ತಾ ಇರುತ್ತೆ. ಹಾಗಾಗಿ ಅಂಥವ್ರು ಈ ದಿನವೇ ಈ ಉಂಗುರ ಧರಿಸುವಂಥದ್ದನ್ನ ನಿಲ್ಲಿಸಬೇಕು ಮಧ್ಯದ ಬೆರಳಿಗೆ. ಇನ್ನು ಹಣಕ್ಕೆ ಮತ್ತೆ ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಉಂಟಾಗ್ಬಿಡತ್ತೆ ಮಧ್ಯದ ಬೆರಳಿಗೆ ಇದನ್ನ ಧರಿಸೋದ್ರಿಂದ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದು ಈ ಉಂಗುರದ ಪ್ರಭಾವದಿಂದ. ಅದನ್ನ ನೀವು ಈ ದಿನ ಸ್ವಲ್ಪ ಮನನ ಮಾಡ್ಕೊಳ್ಬೇಕು. ಇನ್ನು ಶನಿಯ ವಕ್ರ ದೃಷ್ಟಿಗೆ ಕಾರಣವಾಗುವಂಥದ್ದು ಈ ಮಧ್ಯದ ಬೆರಳು. ಹಾಗಾಗಿ
ಇಲ್ಲಿ ಚಿನ್ನದ ಉಂಗುರವನ್ನು ಧರಿಸಬೇಡಿ ಮಧ್ಯದ ಬೆರಳಿಗೆ. ಅದಕ್ಕೆ ಬದಲಾಗಿ ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನ ಹಾಕೊಳ್ಳಿ. ಕೆಲವರು ತೋರು ಬೆರಳಿಗೆ ಹಾಕುವಂಥದ್ದು ಕೂಡ ಇದೆ. ಇದು ಕೂಡ ಉತ್ತಮವಾದಂತಹ ಫಲವನ್ನ ತರುತ್ತೆ. ಈ 2 ಬೆರಳುಗಳಿಗೆ ಮಾತ್ರ ನೀವು ಉಂಗುರವನ್ನ ಧರಿಸುವಂಥದ್ದನ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ಕೊನೆಗೆ ನಿಮ್ಮ ಪ್ರಯಾಣದಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೆ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಕ್ಕೆ ಈ ದಿನ ಕೈ ಹಾಕಬೇಡಿ. ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕಬೇಕಾಗಿರುವಂಥದ್ದು, ಇಲ್ಲ ಯಾರಾದರೂ ಇನ್ನೊಬ್ಬರ ಸಹಾಯದಿಂದ ಆ ಖರೀದಿಯನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ನೀವೊಬ್ಬರೇ ಏಕಾಂಗಿಯಾಗಿ ಹೋಗಿ ಇಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಕೈ ಹಾಕಿದ್ರೆ ಈ ದಿನ ನಷ್ಟ ಸಂಭವಿಸುವಂಥದ್ದು ಇದೆ. ಹಾಗೆ ಈ ದಿನ ಅನುಭವಿ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಸಮಸ್ಯೆಗಳನ್ನಾಗಲಿ ಅಥವಾ ತೊಂದರೆಗಳನ್ನಾಗಲಿ ಎದುರಿಸಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರ, ಇದರಲ್ಲಿ ಒಂದು ಹೊಸ ಛಾಪನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಯಾಕೆಂದರೆ ಈಗಲೇ ಆಗುವಂಥ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ನಿಮಗೆ ಸ್ವಲ್ಪ ಜಿಗುಪ್ಸೆ ಬಂದಿರುವಂಥದ್ದು ಇದೆ. ಹಳೆಯ ಒಂದು ಸಂಪ್ರದಾಯವನ್ನೇ ಅನುಸರಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು ಫೇಸ್ ಲಿಫ್ಟ್ ಮಾಡಿ, ಅಂದರೆ ಒಂದು ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅಥವಾ ಅದರಲ್ಲಿ ಒಂದು ಶಿಫ್ಟನ್ನು ತರುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಅಗತ್ಯ ಇದೆ. ಇದರ ಬಗ್ಗೆ ಈ ದಿನ ಆಲೋಚನೆ ಮಾಡಿ. ನಿಮ್ಮ ಲೆಕ್ಕಾಚಾರದಂತೆ ಈ ದಿನ ಕೆಲಸ ಕಾರ್ಯಗಳು ಆಗದೇ ಇದ್ದರೂ ಕೂಡ ಒಳ್ಳೆಯ ಯೋಜನೆಯನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ ನಿಮಗೆ. ಹಾಗೆ ಈ ದಿನ ಹಣದ ಕೊರತೆ ಏನಾದರೂ ಉಂಟಾದರೆ ಸಾಲ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ, ಆ ಬಗ್ಗೆ ಯೋಚನೆಯನ್ನೇ ಮಾಡಬೇಡಿ. ಇನ್ನು ಸಂಪಾದನೆಗಾಗಿ ಹೊಸ ದಾರಿಯನ್ನು ಹುಡುಕಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಶುಭ ಫಲಗಳು ಸಿಕ್ಕತ್ತೆ. ಪ್ರಯತ್ನ ಮುಂದುವರಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ ಉತ್ತಮವಾದಂಥ ಮನಸ್ಸನ್ನು ಕೊಡ್ತಾನೆ, ಒಳ್ಳೆಯ ಆಲೋಚನೆಗಳನ್ನು ಕೊಡ್ತಾನೆ, ಸಾತ್ವಿಕವಾದಂತಹ ಗುಣಗಳನ್ನು ಈ ದಿನ ರೂಢಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಹಾಗಾಗಿ ಈ ದಿನದ ಅವಕಾಶಗಳನ್ನು ನೀವು ಸರಿಯಾಗಿ ನೀವು ಬಳಸಿಕೊಂಡ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮ್ಮ ಹೆಸರಾಗಲಿ, ನಿಮ್ಮ ಒಂದು ಸ್ಥಾನಮಾನ ಆಗಲಿ ಏರಿಕೆಯಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಒಂದು ಉತ್ಸಾಹದ ವಾತಾವರಣ ಕೂಡ ಇದೆ. ಕುಟುಂಬಸ್ಥರ ಬೆಂಬಲ ಇರೋದರಿಂದ ನಿಮಗೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ, ವಿಲ್ ಪವರ್ ಬಹಳ ಚೆನ್ನಾಗಿರೋದ್ರಿಂದ ಕೆಲಸಗಳು ಈ ದಿನ ಆರಂಭ ಆಗುತ್ತೆ. ನಿಮ್ಮ ಆಲೋಚನೆ ಏನಿದೆ ಅದರಲ್ಲಿ ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಸಕಾರಾತ್ಮಕವಾದಂಥ ಒಂದು ಬದಲಾವಣೆ ಇದೆ. ನೆನ್ನೆಗಿಂತ ಈ ದಿನದ ಆಲೋಚನೆಯಲ್ಲಿ ನೀವು ತುಂಬ ಪ್ರಬುದ್ಧರಾಗುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ತುಂಬ ಲಾಭವನ್ನು ಪಡ್ಕೊಳ್ತೀರಿ ನಿಮ್ಮ ಆಲೋಚನೆಗಳಿಂದಲೇ. ಹಾಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಈ ದಿನ ನಿಮಗೆ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ಒಂದು ಭದ್ರ ಬುನಾದಿಯನ್ನು ತಂದುಕೊಡುತ್ತೆ. ಹಾಗಾಗಿನೇ ತುಂಬ ವಿಷನ್ ಇರುವಂಥ ದಿನ ನಿಮಗೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಜೊತೆ, ಪ್ರೀತಿ ಪಾತ್ರರ ಜೊತೆ, ನಿಮ್ಮ ಪೋಷಕರ ಜೊತೆ, ಕುಟುಂಬಸ್ಥರ ಜೊತೆ ಒಂದು ವಿಶೇಷವಾದಂಥ ವಿಚಾರವನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಲ್ಲಿಯವರೆಗೆ ನಿಮ್ಮೊಳಗೆ ಇದ್ದಂತಹ ಒಂದು ವಿಚಾರ ಈ ದಿನ ಅನಾವರಣ ಆಗುತ್ತೆ. ಅದು ನಿಮ್ಮ ಕುಟುಂಬಸ್ಥರ ಮುಂದೆ ಬರುವಂಥದ್ದು, ಅವರಿಂದ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ಅವಕಾಶ ಕೂಡ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಬುದ್ಧಿವಂತಿಕೆಯ ನಡೆ ನಿಮಗೆ ಜಯವನ್ನು ತರುತ್ತೆ. ಹಾಗೆ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುವಂಥ ಸಂದರ್ಭ ಇರೋದರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ನೀವು ಯಾವುದೇ ವಿಚಾರದಲ್ಲೂ ಕೂಡ ತುಂಬ ಧನಾತ್ಮಕವಾಗಿ ಇರೋದರಿಂದ, ಪಾಸಿಟಿವ್ ಆಗಿರೋದ್ರಿಂದ ಈ ದಿನ ಈ ನೆಗೆಟಿವ್ ವೈಬ್ಸ್ ಇರುವಂಥವ್ರ ಜೊತೆ ಹೆಚ್ಚು ಸಮಯವನ್ನು ಕಳಿಬೇಡಿ. ಹಾಗಾಗಿ ಸತ್ಸಂಗ, ಒಳ್ಳೆಯ ಜನರ ಒಡನಾಟ, ಒಳ್ಳೆಯ ಮಾತುಕತೆ, ಇದರಲ್ಲಿ ಈ ದಿನ ನಿಮಗೆ ತುಂಬ ಎನರ್ಜಿ ಸಿಕ್ಕತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಸ್ವಲ್ಪ ದುರ್ಬಲವಾದಂತಹ ದಿನ. ಮಾನಸಿಕವಾಗಿ ದುರ್ಬಲರಾಗಿರ್ತೀರಿ. ಏಕೆಂದರೆ ಈ ದಿನ ಮನಸ್ಸು ಚಂಚಲವಾಗಿರುತ್ತೆ. ಕೆಲಸ ಕಾರ್ಯಗಳು ವಿಪರೀತವಾಗಿದೆ, ಒತ್ತಡ ಜಾಸ್ತಿ ಆಗುತ್ತೆ. ಅದರಲ್ಲೂ ನೀವು ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇದರಿಂದ ಕೂಡ ಕೆಲಸದ ಹೊರೆ ಜಾಸ್ತಿ ಆದಂತೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ ಸಲ್ಲದ ಆರೋಪಗಳಿಗೆ ಗುರಿಯಾಗುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಮನಸ್ಸಿನಂತೆ ನೀವು ನಡ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಅದಕ್ಕಾಗಿಯೇ ಹೃದಯ ಹೇಳಿದಂತೆ ಈ ದಿನ ಸ್ವಲ್ಪ ಮಾನವೀಯ ಸಂಬಂಧಗಳನ್ನು ರೂಢಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ನಿರ್ಣಯಗಳನ್ನು ಹಠಾತ್ತಾಗಿ ಬದಲಾವಣೆ ಮಾಡುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ನಿಮ್ಮ ಮನಸ್ಸು ಸ್ವಲ್ಪ ಫಿಕಲ್ ಆಗಿರೋದ್ರಿಂದ ಈ ದಿನ ಬದಲಾವಣೆ ಮಾಡ್ತಾ ಹೋಗೋವಂಥ ಒಂದು ಪ್ರಾಯೋಗಿಕವಾದಂಥ ಪರಿಸ್ಥಿತಿ ಬರ್ಬೋದು. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಮೂಡಲ್ಲಿರ್ತೀರಿ. ಇನ್ನು ಪ್ರಯಾಣದ ವಿಚಾರ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ತುಂಬ ಜಾಗ್ರತೆಯಿಂದ ಇರಬೇಕು. ಇಲ್ಲ ಈ ಪ್ರಯಾಣದ ಬಾಬ್ತಿನಲ್ಲೇ ನಿಮಗೆ ಹೆಚ್ಚು ನಷ್ಟ ಆಗುವಂಥದ್ದು ಕೂಡ ಇದೆ. ಇನ್ನು ಅಮೂಲ್ಯವಾದಂಥ ವಸ್ತುವೊಂದು ಈ ದಿನ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು, ಯಾರೋ ಅದರ ಬಗ್ಗೆ ಮೋಸ ಮಾಡುವಂಥದ್ದು ಈ ದಿನ ಘಟಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ನಿಮಗೆ ಯಾವುದು ಅಮೂಲ್ಯ ಅನಿಸುತ್ತೆ, ನಿಮ್ಮ ವಸ್ತು ಇರ್ಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ ಇರ್ಬೋದು, ಇಂಥದ್ದನ್ನು ಈ ದಿನ ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಪಿತ್ರಾರ್ಜಿತವಾಗಿ ಹಿರಿಯರ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಇದ್ದರೆ ಅದು ಕೂಡ ಈ ದಿನ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ಆಸ್ತಿಪಾಸ್ತಿ ಇಲ್ಲದವರು ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಈ ದಿನ ಬರುವಂಥದ್ದು ಇದೆ. ಹಾಗೆ ನೆರೆಹೊರೆಯವರ ಜೊತೆಯಲ್ಲಿ ಈ ದಿನ ನಿಮ್ಮ ಸೌಹಾರ್ದಯುತವಾದಂಥ ಸಂಬಂಧ ಇಟ್ಕೊಳ್ಳಿ. ಯಾವುದೇ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ಇದರಿಂದ ಸಮಾಧಾನ ಆಗುತ್ತೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಅದರಲ್ಲೂ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಒಂದು ಸಂದರ್ಭ ಇದೆ. ಇದರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಅವರ ಆದರ್ಶಗಳನ್ನು ಕಲ್ತ್ಕೊಳ್ತೀರಿ. ಅವರು ಪಟ್ಟಂಥ ಶ್ರಮ ಮತ್ತು ಅವರ ಪ್ರಗತಿಗೆ ಹಮ್ಮಿಕೊಂಡಿದ್ದಂಥ ಕಾರ್ಯಚಟುವಟಿಕೆಗಳು, ಇದರ ಬಗ್ಗೆ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಮನನ ಉಂಟಾಗುತ್ತೆ. ಇದರಿಂದ ನೀವು ಕೂಡ ಒಂದು ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ದಿನವಾಗತ್ತೆ. ಹಾಗಾಗಿನೇ ಈ ದಿನ ಹೊಸದಾಗಿ ವ್ಯವಹಾರಗಳನ್ನು ಅಥವಾ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ಸಂದರ್ಭ. ಇದಕ್ಕೆ ನಿಮ್ಮ ಮನೆಯವರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಸಪೋರ್ಟ್ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ಏನನ್ನು ಬಯಸ್ತೀರೋ, ಏನು ಅಂದುಕೊಳ್ತೀರೋ, ಯಾವ ರೀತಿಯ ಅಜೆಂಡಾ ಇದೆ ನಿಮ್ಮ ಮನಸ್ಸಿನಲ್ಲಿ, ಅದೆಲ್ಲವೂ ಕೂಡ ಈಡೇರಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥ ದಿನ. ಹಾಗೆ ಈ ದಿನ ಮಕ್ಕಳ ವಿಚಾರವಾಗಿ ಸ್ವಲ್ಪ ಶ್ರಮ ಪಡುವಂಥದ್ದು ಕೂಡ ಇದೆ. ಅವರಿಗಾಗಿ ಒಂದು ತೀರ್ಮಾನ, ಅವರಿಗಾಗಿ ಒಂದು ಪ್ರಯಾಣ, ಓಡಾಟ, ಅವರ ಮುಂದಿನ ಬದುಕನ್ನು ರೂಪಿಸುವಂಥ ಒಂದು ಪ್ರಯತ್ನ ಈ ದಿನ ಕಾಣಿಸುತ್ತೆ. ಹಾಗಾಗಿ ಈ ದಿನ ಒಂದು ಫ್ಯಾಮಿಲಿ ಓರಿಯೆಂಟೇಷನ್ ಇರುವಂಥ ದಿನ. ಅಂದರೆ ಫ್ಯಾಮಿಲಿ ಪರ್ಸನ್ ನೀವು. ಹಾಗಾಗಿ ನಿಮ್ಮ ಕುಟುಂಬವನ್ನು ಇಷ್ಟಪಡ್ತೀರಿ. ಕುಟುಂಬದೊಳಗೆ ಇದ್ದುಕೊಂಡು ಸಾಧನೆ ಮಾಡುವಂಥ ಒಂದು ತೀರ್ಮಾನ ಕೂಡ ಈ ದಿನ ಆಗುವಂಥದ್ದು ಇದೆ. ಇನ್ನು ಬಹಳ ದಿನಗಳಿಂದ ಬಾಕಿ ಇರುವಂಥ ಒಂದು ಕೆಲಸ ಈ ದಿನ ಪೂರ್ಣ ಆಗುತ್ತೆ. ಬರಬೇಕಾದಂಥ ಹಣ ಆಗಲಿ, ಒಂದು ವಸ್ತುವಾಗಲಿ ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಆದರೆ ಬೇರೆಯವರ ಆರೋಪಗಳನ್ನಾಗಲಿ, ಬೇರೆಯವರ ಭರವಸೆಗಳನ್ನಾಗಲಿ ಈ ದಿನ ಕಿವಿಗೆ ಹಾಕ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಕೆಲಸಗಳನ್ನು ಮುಂದುವರಿಸುವಂಥದ್ದು, ಹಾಗೆ ಬೇರೆಯವರ ಸಹಕಾರವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾತ್ರ ಒಂದು ಎಕ್ಸ್ಪೆಕ್ಟೇಷನ್ ಇರಲಿ. ಇನ್ನು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಯೋಚನೆ ಮಾಡಿ ಮುಂದೆ ಹೋಗಿ. ಕುಟುಂಬಸ್ಥರನ್ನು ಕೂಡ ಆ ಒಂದು ತೀರ್ಮಾನದ ಲೂಪ್ನಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ, ಮಧ್ಯಮ ಫಲಗಳು ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಆಸಕ್ತಿ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಈಗಾಗಲೇ ಆರಂಭ ಆಗಿ ಅರ್ಧಂಬರ್ಧ ಆಗಿ ನಿಂತಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ. ಇನ್ನು ಈ ದಿನ ನಿಮ್ಮ ಮಾತುಗಾರಿಕೆಯಲ್ಲಿನ ವೈಖರಿ ಹೇಗಿದೆ, ಹಾಗೆ ನಿಮ್ಮ ತೀರ್ಮಾನ ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೋಗಿ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಮಾತು ಹೆಚ್ಚಾದಾಗಲೇ, ಮಾತು ಮಿತಿ ಮೀರಿದಾಗಲೇ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಈ ದಿನ ಮಾತನ್ನು ಹದ ಅರಿತು ಮಾತಾಡಬೇಕು, ಇಲ್ಲ ಸ್ವಲ್ಪ ಮೌನವಾಗೇ ಇರಬೇಕಾಗತ್ತೆ. ಇನ್ನು ಈ ದಿನ ಬೇಡದ ಬಾಪ್ತಿಗೆ ಹಣ ಖರ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಅಗತ್ಯ ಇದ್ದಂಥ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಿ, ಅಗತ್ಯ ಇದ್ದೆಡೆ ಮಾತ್ರ ಖರ್ಚು ಮಾಡಿ. ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಅಥವಾ ಹಣ ಇಲ್ಲ ಅಂತ ಹೇಳಿ ಸಾಲ ತಂದು ಖರ್ಚು ಮಾಡುವಂಥದ್ದಲ್ಲ. ಹಾಗಾಗಿ ಹಣದ ವಿಚಾರದಲ್ಲಿ ತುಂಬ ಲೆಕ್ಕಾಚಾರದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ಮಾಡುವಾಗ ನಿಮಗೆ ಕಾನೂನಿನ ತೊಡಕುಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದರ ಒಂದು ಛಾಯೆ, ಈ ಒಂದು ಕಾನೂನು ಮತ್ತು ಶಿಸ್ತಿನ ಒಂದು ಛಾಯೆ ಪ್ರತಿ ಕೆಲಸದಲ್ಲೂ ಕೂಡ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅಂಥ ಒಂದು ದೃಷ್ಟಿಯಲ್ಲೇ ನೀವು ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡದೇ ಇರುವಂಥ ಒಂದು ಅಶಿಸ್ತಿನ ವಾತಾವರಣ ಕೂಡ ಇದೆ. ಎಲ್ಲ ಒಂದು ಕಡೆ ಇಂಡಿಸಿಪ್ಲಿನ್ ಇರುವಂಥದ್ದು. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ, ನಿಮ್ಮ ಉದ್ಯೋಗದಲ್ಲೂ ಅಷ್ಟೇ, ಹಾಗೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಅಶಿಸ್ತಿನ ವಾತಾವರಣ ಇರುತ್ತೆ. ಸಮಯ ಪ್ರಜ್ಞೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ಟೈಮ್ ಸೆನ್ಸ್ ಯಾರಿಗಿಲ್ಲ ಅಂಥವ್ರಿಗೆ ಲಾಭ ಇಲ್ಲ, ಕೆಲಸಗಳು ಪೂರ್ಣ ಆಗಲ್ಲ. ಇದು ಅಪೂರ್ಣವಾದಂತಹ ನಿಷ್ಫಲವನ್ನು ಕೊಡುವಂತಹ ಸಂದರ್ಭ ಆಗುತ್ತೆ. ಹಾಗಾಗಿ ಈ ಫಲ ಯಾವುದೇ ಇರಲಿ, ಯಾವುದೇ ರೀತಿಯ ಫಲಿತಾಂಶ ಬರಲಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸ್ತಾ ಇರಿ. ಆದರೆ ಯಾವುದೇ ಕೆಲಸವನ್ನು ತರಾತುರಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಶನೇಶ್ವರನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಹತ್ವದ ದಿನ, ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ಎಲ್ಲ ಸೌಕರ್ಯಗಳನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ತುಂಬ ಹಾಯಿ ಅನಿಸುತ್ತೆ, ಖುಷಿಯಾಗುತ್ತೆ ಈ ದಿನ. ಏಕೆಂದರೆ ಕಂಫರ್ಟ್ ಝೋನಲ್ಲಿರುವಂಥ ಸಂದರ್ಭ, ವ್ಯವಹಾರದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ನಿಮ್ಮ ಚಟುವಟಿಕೆಗಳಿಂದಲೇ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ. ಸಾಮಾಜಿಕ ಸ್ಥಾನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಕೂಡ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ನಡತೆ, ನಿಮ್ಮ ತೀರ್ಮಾನ, ಇದರ ಮೇಲೆ ಈ ದಿನ ನಿಮ್ಮ ಸ್ಥಾನಮಾನ ಹೆಚ್ಚಳವಾಗುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಗೂ ಕೂಡ ಬಹಳ ತ್ವರಿತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನ, ಇದರಲ್ಲಿ ನಿಮಗೆ ತುಂಬ ಸಕ್ಸಸ್ ಇದೆ. ಇನ್ನು ನಿಮ್ಮ ಕೆಲವು ಸ್ನೇಹಿತರು ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ಸಹಮತವನ್ನು ಸೂಚಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಬಾಹ್ಯ ಬೆಂಬಲ ಚೆನ್ನಾಗಿದೆ, ಸಪೋರ್ಟ್ ಚೆನ್ನಾಗಿದೆ. ಹಾಗಾಗಿನೇ ಕೆಲಸಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಇನ್ನು ಈ ದಿನ ನಿಮಗೆ ಬೌದ್ಧಿಕವಾಗಿ ಅಥವಾ ಮಾನಸಿಕವಾಗಿ ಇದ್ದಂಥ ಹೊರೆ ಕಡಿಮೆ ಆಗಿಬಿಡುತ್ತೆ. ಏಕೆಂದರೆ ಕೆಲಸಗಳನ್ನು ಕೂಡ ಮುಗಿಸ್ತೀರಿ. ಕೆಲಸಗಳನ್ನು ಹಂಚಿಕೆ ಮಾಡಿ ಅದರ ಮೇಲುಸ್ತುವಾರಿ ಮಾಡುವಂಥ ಒಂದು ಅವಕಾಶ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಈ ಸರ್ಕಾರಿ ನೌಕರರಿಗಾಗಲಿ, ರಾಜಕಾರಣಿಗಳಿಗಾಗಲಿ ಈ ದಿನ ತುಂಬ ಅನುಕೂಲ ತರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಯಾವುದೇ ರೀತಿಯಲ್ಲಿ ನಿರಾಸೆಯನ್ನು ತರಲ್ಲ. ಬದಲಿಗೆ ತುಂಬ ಉತ್ಸುಕತೆಯಲ್ಲಿ ಇರ್ತೀರಿ, ಉತ್ಸಾಹದಲ್ಲಿ ಇರ್ತೀರಿ. ಎನರ್ಜಿ ಲೆವೆಲ್ ಬಹಳ ಅದ್ಭುತವಾಗಿದೆ. ಹಾಗೆ ಈ ದಿನ ನಿಮ್ಮ ಒಂದು ತೀರ್ಮಾನದ ಸಂದರ್ಭದಲ್ಲಿ ದೂರಾಲೋಚನೆ ಚೆನ್ನಾಗಿದೆ, ವಿಷನ್ ಇದೆ. ಆದ್ದರಿಂದಲೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ತೀರ್ಮಾನ ಅಂತಿಮವಾಗಿರುತ್ತೆ. ಆದರೆ ಈ ಬೇರೆಯವರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಳುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ 10ನೇ ಮನೆ. ಹಾಗಾಗಿನೇ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ವ್ಯಾಪಾರದಿಂದ ಈ ದಿನ ನಿಮಗೆ ಸಮಾಧಾನ ಇದೆ, ಸಂತೋಷ ಇದೆ. ಹಾಗಾಗಿ ವ್ಯವಹಾರದಲ್ಲಿ ಸಾಧನೆಯನ್ನು ಮಾಡುವಂಥ ಒಂದು ದಿನ. ನಿಮ್ಮ ಕೆಲಸ ಕಾರ್ಯಗಳು ಸಾಮಾನ್ಯವಾಗಿರಲ್ಲ, ಎಕ್ಸ್ಟ್ರಾಆರ್ಡಿನರಿಯಾಗಿ ಇರುವಂಥದ್ದು ಈ ದಿನ. ಹಾಗೆ ಎಲ್ಲವನ್ನು ಕೂಡ ಸ್ವಲ್ಪ ಗುಣಾತ್ಮಕತೆಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಕ್ವಾಲಿಟಿಗೆ ಒತ್ತನ್ನು ಕೊಡ್ತೀರಿ. ಒಳ್ಳೆಯ ಆಹಾರ ಇರಬೇಕು, ಪೌಷ್ಟಿಕ ಆಹಾರನೇ ಇರಬೇಕು. ಹಾಗೆ ಜೀವನದಲ್ಲೂ ಕೂಡ ಸ್ವಲ್ಪ ಕಂಫರ್ಟಬಲ್ ಆಗಿ ಇರಬೇಕು ಅನ್ನುವಂಥದ್ದು. ಇಲ್ಲಿಯವರೆಗೆ ಕಷ್ಟಪಟ್ಟಿರುವಂಥದ್ದು ಸಾಕು, ಇನ್ನು ಮೇಲಾದರೂ ಕೂಡ ಸ್ವಲ್ಪ ಸುಖದ ಜೀವನ ಇರಲಿ, ಆರೋಗ್ಯಪೂರ್ಣವಾದಂತಹ ಜೀವನ ಇರಲಿ ಅನ್ನುವಂಥ ಅಭಿಲಾಷೆ. ಅದನ್ನು ನಿಮ್ಮ ಒಂದು ಮನೆ ಮಂದಿಗೂ ಕೂಡ ಕಲ್ಪಿಸೋದ್ರಲ್ಲಿ ಈ ದಿನ ನಿಮ್ಮ ನಿರ್ಧಾರಗಳು ಕೂಡ ಬಹಳ ಪ್ರಮುಖ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಕುಟುಂಬದ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ತುಂಬ ತಾಳ್ಮೆಯಿಂದ ಇರ್ತೀರಿ. ಹಾಗೆ ಈ ದಿನ ಕುಟುಂಬದಲ್ಲಿ ಇರುವಂಥವರ ಕೆಲವರ ಮಾತು, ಕೆಲವರ ನಡತೆ ಇಷ್ಟ ಆಗಲ್ಲ, ಆದರೂ ಕೂಡ ಹೊಂದಾಣಿಕೆಯ ಮೂಲಕ ಹೋಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆ ಇದೆ. ಇನ್ನು ಈ ದಿನ ನಿಮ್ಮ ಕಮ್ಯುನಿಕೇಷನ್ಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಕೂಡ ಇದೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ಮಾತುಕತೆಯಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದು. ಹಾಗಾಗಿ ಈ ದಿನ ನ್ಯಾಯಬದ್ಧವಾಗಿ ಹಾಗೆ ಕಾನೂನಿನ ಒಂದು ವಿಚಾರಪೂರ್ವಕವಾಗಿಯೇ ಮಾತು ನಡೆಯುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ, ಒಂದು ಒಪ್ಪಂದ ಆಗುತ್ತೆ. ಹಾಗಾಗಿ ಈ ದಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮ್ಮ ಪ್ರಯತ್ನ ಯಶಸ್ಸನ್ನು ಕಾಣುತ್ತೆ. ಹಾಗೆ ಈ ದಿನ ನೀವು ಕಲಿಯುವಂಥದ್ದು ಬಹಳಷ್ಟು ಇದೆ. ಜ್ಞಾನ ಸಂಪಾದನೆ ಹಾಗೆ ಅನುಭವಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಈ ದಿನದಲ್ಲಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಹಿರಿಯರಿಂದ ಮತ್ತು ಸ್ತ್ರೀಯರಿಂದ ಕೆಲವೊಂದು ವಿದ್ಯಮಾನಗಳನ್ನು, ಕೆಲವೊಂದು ವಿದ್ಯೆಗಳನ್ನು ಕಲಿಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಗಣ್ಯರ ಭೇಟಿ, ಹಿರಿಯರ ಭೇಟಿ ನಿಮಗೆ ತುಂಬ ಸಮಾಧಾನವನ್ನು ತರುವಂಥ ವಿಚಾರ. ಆದರೆ ಯಾರಲ್ಲಿ ನೆಗೆಟಿವ್ ಥಾಟ್ಸ್ ಇದೆ ಅಂಥವರ ಜೊತೆಯಲ್ಲಿ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಒತ್ತಡ ಇರುವಂಥ ದಿನ. ಕೆಲವರು ನಿಮ್ಮನ್ನು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡಲ್ಲ, ಕುಟುಂಬಸ್ಥರ ನಿರ್ಬಂಧ ಜಾಸ್ತಿ ಇರುತ್ತೆ. ಹಾಗಾಗಿನೇ ತೆಗೆದುಕೊಂಡಂಥ ತೀರ್ಮಾನದಲ್ಲೇ ಡಿವಿಯೇಟ್ ಆಗುವಂಥದ್ದು, ಅದನ್ನೇ ಬಿಟ್ಟು ಬೇರೊಂದು ತೀರ್ಮಾನಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನಂಬಿರುವಂಥವರು ನಿಮ್ಮ ಒಂದು ಈ ಆತುರದ ತೀರ್ಮಾನಕ್ಕೂ ಕೂಡ ಅವರು ಸಹಕರಿಸಬೇಕು, ಇಲ್ಲಾಂದರೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳು ಇರಬೇಕಾಗತ್ತೆ. ಇನ್ನು ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಪಡ್ಕೊಳ್ಳುವಂಥದ್ದು ಈ ದಿನದ ಪ್ರಯತ್ನದಲ್ಲಿರುತ್ತೆ. ಹಾಗಾಗಿ ಒಂದು ಕಡೆಯಿಂದ ಆದಾಯ ಸಾಕಾಗ್ತಾ ಇಲ್ಲ, ಮತ್ತೊಂದು ಮೂಲದಿಂದ ಕೂಡ ಸ್ವಲ್ಪ ಲಾಭ ಬರಲಿ ಅನ್ನುವಂಥ ಅಭಿಲಾಷೆ, ಅದಕ್ಕಾಗಿ ಒಂದು ಪ್ರಯತ್ನ, ಅದಕ್ಕಾಗಿ ಒಂದು ಹೊಸ ಚಟುವಟಿಕೆಗಳ ಆರಂಭ ಆಗುವಂಥ ಸಂದರ್ಭ ಇದೆ. ಆದರೆ ಈ ದಿನ ಅಂಥ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಸಕ್ಸಸ್ ಕಾಣಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯಿರಿ. ಸಾಧಕ ಬಾಧಕಗಳನ್ನು ಈ ದಿನ ನೀವು ಸರಿಯಾಗಿ ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸವನ್ನು ಏಕಾಏಕಿ ಆರಂಭ ಮಾಡುವಂಥದ್ದಲ್ಲ, ತುಂಬ ಪೂರ್ವ ಸಿದ್ಧತೆಗೆ ಒಳಪಡಿಸಿ ಆರಂಭ ಮಾಡಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ನಿಮ್ಮ ಹೆಸರಿಗೆ ಸ್ವಲ್ಪ ಕಳಂಕ ಬರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಅಸೂಯೆಯನ್ನು ಅಥವಾ ನಿಮ್ಮ ಪ್ರಗತಿಯನ್ನು ಕಂಡು ಅಸೂಯೆಯನ್ನು ವ್ಯಕ್ತಪಡಿಸುವಂಥವರು, ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅಂಥವರಿಂದ ದೂರ ಇರಿ. ಆದಷ್ಟು ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಕೈಯಲ್ಲಿ ಹಣ ಇದ್ದರೆ ಮಾತ್ರ ಪ್ಲ್ಯಾನ್ ಮಾಡಿ. ಎಲ್ಲೋ ಹಣ ಬರುತ್ತೆ, ಎಲ್ಲೋ ಸಾಲ ತಂದು ನಿಭಾಯಿಸ್ತೀನಿ ಅನ್ನುವಂಥ ಒಂದು ಕೆಟ್ಟ ಆಲೋಚನೆಯಿಂದ ನಿಮ್ಮ ಯೋಜನೆಗಳನ್ನು ರೂಪಿಸಬೇಡಿ, ಒಳ್ಳೆಯದಾಗಲ್ಲ.
ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನೀವು ಹಿರಿಯರ ಒಂದು ಸಲಹೆಗೆ ಕಿವಿ ಕೊಡಬೇಕು, ಅವರ ಸಲಹೆಯನ್ನು ಈ ದಿನ ಪರಿಪಾಲನೆ ಮಾಡಬೇಕು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದ ನಿಮಗೆ ಮಧ್ಯಮ ಫಲಗಳು ಇರುವಂತಹ ಸಂದರ್ಭ. 8ನೇ ಮನೆ ಅಂತ ಹೇಳಿದ್ರೆ ಈ ಗ್ರಹಸ್ಥಾನ ನಿಮಗೆ ಉತ್ತಮವಾಗಿಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸಗಳಲ್ಲಿ ನಿಮಗೆ ತುಂಬ ಹಿನ್ನಡೆ ಇದೆ, ತುಂಬ ನಷ್ಟ ಕೂಡ ಇದೆ. ಹಾಗಾಗಿ ತುಂಬ ಜಾಗ್ರತೆಯ ಅಗತ್ಯತೆ ಇದೆ. ಇನ್ನು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಈ ದಿನ ಬರ್ಬೋದು. ಆದರೆ ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ಹಾಗೆ ಅನುಕೂಲ ಕೂಡ ಆಗಲ್ಲ. ಸ್ವಲ್ಪ ಎಚ್ಚರಿಕೆ. ಆದಷ್ಟು ದೂರದ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ನಿಮ್ಮ ಯೋಗ್ಯತಾನುಸಾರವಾಗಿ ಈ ದಿನ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನಿಮ್ಮಿಂದ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಬೇರೆಯವರು ಹೊಗಳಲಿ ಅಂತ ಹೇಳಿ ಬೇರೆಯವರಿಗಾಗಿ ಕೆಲಸಗಳ ಆಯ್ಕೆ ಆಗಬಾರ್ದು. ಊರ ದನವನ್ನೆಲ್ಲ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕೊಂಡ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕೆಲಸಗಳ ಆಯ್ಕೆ ಆಗಬಾರ್ದು. ಇನ್ನು ಈ ದಿನ ಅಲ್ಪ ಕಾಲದ ಲಾಭಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ನಿಮ್ಮ ಯಾವುದೇ ಕೆಲಸದಲ್ಲಿ ಬರುವಂಥ ಫಲಿತಾಂಶ ಅದು ಶಾಶ್ವತವಾಗಿರಬೇಕು, ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ಅಂಥ ಕೆಲಸಕ್ಕೆ ಈ ದಿನ ಕೈ ಹಾಕಬೇಕು, ಅಂಥ ತೀರ್ಮಾನವನ್ನೇ ಮಾಡಬೇಕು. ಹಾಗಾಗಿನೇ ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ದಿನ ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಂತಹ ಒಂದು ವಿವಾದ ಈ ದಿನ ಸುಗಮವಾಗಿ ಪರಿಹಾರ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಅಂಥ ವಿಚಾರದಲ್ಲಿ ಇಲ್ಲಿಯವರೆಗೆ ನೀವು ತಳೆದಿದ್ದಂತಹ ಒಂದು ತಾಳ್ಮೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸೌಹಾರ್ದಯುತವಾದಂಥ ಒಂದು ಸಂಬಂಧವನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕುಟುಂಬ ಇಲ್ಲದೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಈ ದಿನ ನಡೆಯಲ್ಲ. ಹಾಗಾಗಿನೇ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಅವರ ಸಹಕಾರ ಪಡ್ಕೊಳ್ಳಿ, ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಆದರೆ ಈ ದಿನ ನಿಮ್ಮ ಅಜೆಂಡಾ ಏನಿದೆ ಬಹಳ ಸ್ಪಷ್ಟವಾಗಿರಬೇಕು, ಕರಾರುವಕ್ಕಾಗಿರಬೇಕು. ಆದರೆ ತೆಗೆದುಕೊಂಡಂಥ ತೀರ್ಮಾನವನ್ನು ಮತ್ತೆ ಮತ್ತೆ ಬದಲಾವಣೆ ಮಾಡುವಂಥದ್ದನ್ನು ನಿಲ್ಲಿಸ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆ, ಇದು ಅದೃಷ್ಟ ತರುವಂಥ ಸಂದರ್ಭ, ಹಾಗೆ ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ. ಹಾಗಾಗಿ ಈ ದಿನ ನೀವು ಯಶಸ್ಸಿನ ಮೆಟ್ಟಿಲನ್ನು ಏರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಏಕೆಂದರೆ ಒಳ್ಳೆಯ ಸುದ್ದಿ ಇರುತ್ತೆ, ಜೊತೆಗೆ ಕೆಲಸ ಮಾಡುವಂಥ ಉತ್ಸಾಹ ಇರುತ್ತೆ, ಹಾಗೆ ನಿಮಗೆ ಜನ ಬೆಂಬಲ ಇದೆ, ಹಣ ಬೆಂಬಲ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ನಿಮ್ಮ ಕೆಲವು ಯೋಜನೆಗಳು ಬಹಳ ಸಕ್ಸಸ್ ಆಗುವಂಥದ್ದು, ಬಹಳ ಬೇಗ ಫಲವನ್ನು ಕೊಡುವಂಥ ಸಂದರ್ಭ ಈ ದಿನದಲ್ಲಿರುತ್ತೆ. ಇನ್ನು ಈ ದಿನ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬರುವಂಥದ್ದು. ಪ್ರಯಾಣದ ಸಂದರ್ಭ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರಾಗಲಿ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಜೊತೆಗಿರೋದ್ರಿಂದ ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಪುಷ್ಟಿಯನ್ನು ಕೊಡುತ್ತೆ, ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ, ಸ್ವಂತ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ನೀವು ತೆಗೆದುಕೊಂಡಿರುವಂಥ ತೀರ್ಮಾನ ಆಗಲಿ ನಿಮ್ಮ ಪೂರ್ವ ಸಿದ್ಧತೆಯಾಗಲಿ ಸಮರ್ಪಕವಾಗಿರುತ್ತೆ. ಏಕೆಂದರೆ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ಪ್ರಾಕ್ಟಿಕಲ್ಲಾಗಿ ನೋಡೋದ್ರಿಂದ ನಿಮಗೆ ಈ ದಿನ ಲಾಭದ ದಿನವಾಗುತ್ತೆ. ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಏನೋ ಒಂದು ಅನುಕಂಪ ಇದೆ, ಏನೋ ಒಂದು ಸಾಫ್ಟ್ ಕಾರ್ನರ್ ಇದೆ. ಅದಕ್ಕಾಗಿಯೇ ಈ ದಿನ ಸಂಬಂಧಗಳು ಬೇಗ ಸರಿ ಹೋಗಲಿ ಅನ್ನುವಂಥ ಪ್ರಯತ್ನ, ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ದಿನ ನಿಮಗೆ. ಯಾಕೆಂದರೆ ಹೆಚ್ಚುವರಿ ಅನುಕೂಲತೆಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ನೆಗೆಟಿವ್ ಥಾಟ್ಸನ್ನು ಬಿಟ್ಬಿಡಬೇಕು. ಆ ಕೆಲಸ ಆಗುತ್ತೋ ಇಲ್ವೋ, ಅದರಿಂದ ಏನು ನಷ್ಟ ಆಗುತ್ತೆ, ಯಾರು ನನಗೆ ಅನಾನುಕೂಲವನ್ನು ತರ್ತಾರೆ ಅನ್ನುವಂಥ ವಿಚಾರಗಳು, ಇನ್ನು ಎಂದೋ ಸಂಭವಿಸುವಂಥ ಕೆಲವೊಂದು ಸಮಸ್ಯೆಗಳನ್ನು ಈಗಲೇ ಚಿಂತೆ ಮಾಡಿ ಅದರ ಬಗ್ಗೆ ಅಸಮಾಧಾನವನ್ನು ಹೊಂದುವಂಥ ಪ್ರಯತ್ನ, ಇಂಥದ್ದನ್ನು ಈ ದಿನ ಸ್ವಲ್ಪ ನಿಲ್ಲಿಸಬೇಕಾಗತ್ತೆ. ಹಾಗೆ ಏನೇ ಮಾಡಿ
ನೀವು ಆತ್ಮವಿಶ್ವಾಸದಿಂದ ಮಾಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭೂ ವರಹಸ್ವಾಮಿಯನ್ನು ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಚಟುವಟಿಕೆ ಆಧಾರಿತವಾಗಿರುವಂಥ ದಿನ. ತುಂಬ ಆ್ಯಕ್ಟಿವಿಟೀಸ್ ಇರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕೆ ಪ್ರಗತಿದಾಯಕವಾದಂಥ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ಹಿಂದೆ ನೀವು ಪಟ್ಟಿರುವಂಥ ಶ್ರಮ, ನೀವು ಉಂಡಿರುವಂಥ ನೋವು, ಈ ದಿನ ಅದಕ್ಕೆ ತಕ್ಕ ಫಲ ಸಿಕ್ಕಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಕೆಲವು ವ್ಯಕ್ತಿಗಳನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಪೂರ್ವಾಪರಗಳನ್ನು ವಿಚಾರ ಮಾಡುವಂಥದ್ದು ಉತ್ತಮ. ಏಕೆಂದರೆ ಮನುಷ್ಯರ ಯೋಗ್ಯತೆಯನ್ನು ಅವರ ನಡತೆಯ ಮೇಲೆ ಈ ದಿನ ಸರಿಯಾಗಿ ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವರು ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ನಿಮ್ಮ ಒಂದು ಆಪ್ತ ವಲಯದೊಳಗೆ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಹೊಸಬರ ಸೇರ್ಪಡೆ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಆತ್ಮವಿಶ್ವಾಸ ಬಹಳ ಚೆನ್ನಾಗಿರೋದ್ರಿಂದ ಕೆಲವು ಕೆಲಸಗಳನ್ನು ಬಹಳ ಅದ್ಭುತವಾಗಿ ಆರಂಭ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಸಾಮಾಜಿಕ ಸ್ಥಾನಮಾನದಲ್ಲಿ ಹೆಚ್ಚಳ ಆಗುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕಾಗ ನಿಮ್ಮನ್ನು ಆಶ್ರಯಿಸಿ ಬರುವಂಥವರು, ನಿಮ್ಮ ಒಂದು ಸಲಹೆಯನ್ನು ಕೇಳಿ ಬರುವಂಥವರ ಸಂಖ್ಯೆ ಕೂಡ ಈ ದಿನ ಜಾಸ್ತಿ ಆಗುತ್ತೆ. ಇನ್ನು ನೀವು ನಿಮ್ಮ ಉದಾತ್ತತೆಯನ್ನು ತೋರಿಸುವಂಥ ಸಂದರ್ಭದಲ್ಲಿ ಚಿಕ್ಕವರು ಮಾಡುವಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮನ್ನಿಸಬೇಕಾಗತ್ತೆ, ಅಂಥವರನ್ನು ಕ್ಷಮಿಸಬೇಕಾಗತ್ತೆ. ಆಗ ನೀವು ಎತ್ತರಕ್ಕೆ ಬೆಳಿತೀರಿ, ಎತ್ತರವಾಗಿ ಕಾಣಿಸ್ಕೊಳ್ತೀರಿ. ಇದು ಒಂದು ಸ್ಟ್ರಾಟಜಿ, ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಸಾಧನೆ ನಿಮಗೆ ಸಮಾಧಾನವನ್ನು ತರುತ್ತೆ. ಮಕ್ಕಳ ಸಾಧನೆ ಇರ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರ ಸಾಧನೆ ನಿಮಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ತರುವಂಥ ವಿಚಾರ ಆಗುತ್ತೆ. ಇನ್ನು ಈ ದಿನ ಕುಟುಂಬದ ಒಂದು ವಿದ್ಯಮಾನಗಳನ್ನು ಗಮನಿಸಿದಾಗ ನಿಮ್ಮ ಪಾತ್ರ ಏನು, ನಿಮ್ಮ ಕೊಡುಗೆ ಏನು, ಹಾಗೆ ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಈ ದಿನ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಚಟುವಟಿಕೆಗಳಲ್ಲಾಗಲಿ ಈ ದಿನ ನಿಮಗೆ ಎರಡೆರಡು ಮನಸ್ಸಿರುವಂಥದ್ದು. ಯಾವುದೇ ಒಂದು ಕೆಲಸಕ್ಕೆ ಮನಸ್ಸು ಪಕ್ಕ ಇರಲ್ಲ. ಹಾಗಾಗಿ ಈ ದಿನ ದ್ವಂದ್ವದಲ್ಲೇ ಕೆಲಸಗಳು ಆರಂಭ ಆಗುತ್ತೆ. ಹಾಗೆ ದ್ವಂದ್ವ ಫಲಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. 50-50 ಚಾನ್ಸ್ ಇರುವಂಥ ದಿನ ನಿಮಗೆ. ಅದಕ್ಕಾಗಿಯೇ ಮಿಶ್ರ ಫಲಗಳು ಬರುತ್ತಾ ಇರುವಂಥದ್ದು. ಇನ್ನು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಹೊಸ ಪ್ರಯತ್ನಗಳು ಈ ದಿನ ನಿಮಗೆ ಫಲವನ್ನೇನೋ ನೀಡುತ್ತೆ. ಆದರೆ ಆ ಫಲವನ್ನು ಈ ದಿನ ಅನುಭವಿಸುವಂಥ ಯೋಗ ನಿಮಗೆ ಇರಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಯತ್ನಗಳು ನಿಮ್ಮ ನಿಯಂತ್ರಣ ಮೀರಿ ಘಟಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸೋಲನ್ನು ಒಪ್ಕೊಳ್ಬೇಕು, ಕೆಲವೊಂದು ವಿಚಾರಗಳಲ್ಲಿ ಅಧಿಕವಾದಂಥ ಖರ್ಚನ್ನು ಈ ದಿನ ಒಪ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಒತ್ತಡಕ್ಕೆ ಒಳಗಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ನೀವು ನಾಳೆ ಜ್ಞಾಪಿಸ್ಕೊಂಡ್ರೆ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿ ಈ ದಿನ ಅಂತಹ ಸನ್ನಿವೇಶಗಳಿಂದ ಸ್ವಲ್ಪ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಬೇಕು. ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ಈ ದಿನ ಸೇವನೆ ಮಾಡುವಂಥದ್ದು ಉತ್ತಮ. ಇದರಲ್ಲಿ ನಿಮ್ಮ ಮನಸ್ಸು ತಿಳಿಯಾಗುತ್ತೆ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಅದ್ಭುತವಾಗಿರುತ್ತೆ. ಇಲ್ಲಾಂದರೆ ಈ ಅಜೀರ್ಣದ ಸಮಸ್ಯೆ ಈ ದಿನ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆಯೋಜನೆಗೊಂಡಿರುವಂಥ ಕೆಲವೊಂದು ಚಟುವಟಿಕೆಗಳೇನಿದೆ ಅದು ಮುಂದುವರಿಯುವಂತೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಹಾಗಾಗಿ ಕುಟುಂಬಸ್ಥರ ಜೊತೆಗೆ ಇದ್ದು ಅವರಿಗೆ ಸಹಕರಿಸುವಂಥದ್ದು, ಅವರ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗುವಂಥ ಒಂದು ಅವಕಾಶವನ್ನು ನೀವೇ ಕಲ್ಪಿಸ್ಕೊಳ್ಬೇಕಾಗತ್ತೆ.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಂದು ನಿರಂತರತೆ ಅನ್ನುವಂಥದ್ದು ಇರಲಿ. ಒಂದು ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬದ್ಧರಾಗಬೇಕು. ಆದರೆ ಅತಿಯಾದ ಆತ್ಮವಿಶ್ವಾಸ, ಅತಿರೇಕಕ್ಕೆ ಹೋಗಬಾರ್ದು, ಅಲ್ಲಿ ಒಳ್ಳೆಯದಾಗಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.